ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತು ಒಬ್ಬ ವ್ಯಕ್ತಿ ತನ್ನ ಪ್ರೀತಿಗೋಸ್ಕರ ಜೀವವನ್ನೇ ಮುಡಿಪಾಗಿಟ್ಟ ಒಂದು ಪ್ರೇಮದ ಕಥೆಯನ್ನು ಹೇಳಬೇಕೆಂದು ಬಂದಿದ್ದೇನೆ. ನಮಗೆಲ್ಲ ಪ್ರೀತಿಯ ಸೌಧ ಯಾವುದು ಅಂತ ಕೇಳಿದರೆ ನಾವೆಲ್ಲ ತಾಜ್ ಮಹಲ್ ಅಂತ ಹೇಳ್ತೀವಿ. ಆದರೆ ನಾನು ಹೇಳುವ ಈ ಕಥೆಯು ತಾಜ್ ಮಹಲನ್ನು ಕಟ್ಟಿದಂತಹ ಶಾಜಹಾನ್ ರವರ ಪ್ರೀತಿಯನ್ನೇ ಮೀರಿಸುವಂಥದ್ದು. ನಮ್ಮ ಈ ಕಥೆಯ ನಾಯಕನೇ ದಶರಥ ಮಾಂಝಿರವರು. ದಶರಥ ಮಾಂಝಿಯವರು ಬಿಹಾರದ ಗೆಹಲೂರು ಗ್ರಾಮದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು. ದಶರಥ ಮಾಂಝಿಯವರು ತುಂಬ ಪರಿಶ್ರಮಿ ಮತ್ತು ಒಳ್ಳೆಯ ಮನಸ್ಸಿನ ವ್ಯಕ್ತಿಯಾಗಿದ್ದರು. ಮುಂದೆ ಅವರು ಫಲ್ಗುನಿ ದೇವಿ ಎಂಬವರನ್ನು ವಿವಾಹವಾಗುತ್ತಾರೆ. ಬಡತನ ಇದ್ದರೂ ಅವರಿಬ್ಬರ ನಡುವೆ ಪ್ರೀತಿ ಸಂತೋಷದಿಂದ ತುಂಬಿತ್ತು ಜೀವನ. ಆ ಹಳ್ಳಿಯ ಜನರು ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಕೆಲಸಕ್ಕೆ ಹೋಗಲು ದೊಡ್ಡ ಕಲ್ಲಿನ ಬೆಟ್ಟವನ್ನು ಹತ್ತಿ ಇಳಿಯಬೇಕಾಗಿತ್ತು. ಅದು ತುಂಬ ಕಷ್ಟಕರವಾಗಿತ್ತು. ಒಂದು ದಿನ ಫಲ್ಗುನಿ ದೇವಿಯವರು ನೀರು ತರಲು ಆ ಬೆಟ್ಟ ಹತ್ತಿದಾಗ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದರು. ಈ ಘಟನೆ ದಶರಥ ಮಾಂಝಿಯವರ ಹೃದಯವನ್ನು ತುಂಬ ನೋಯಿಸಿತು. ದಶರಥ ಮಾಂಝಿಯವರು ಇನ್ನು ಮುಂದೆ ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರದು ಎಂದು ನಿರ್ಧರಿಸಿ ಅವರು ಸರಕಾರಕ್ಕೆ ಒಂದು ಸಹಾಯವನ್ನು ಕೇಳಿ ಪತ್ರವನ್ನು ಬರೆಯುತ್ತಾರೆ. ಆದರೆ ಸರಕಾರವು ಯಾವುದೇ ಕಾರಣಕ್ಕೂ ಅದಕ್ಕೆ ಸ್ಪಂದಿಸಲಿಲ್ಲ. ಆಗ ಅವರು ಒಪ್ಪಣೆ ಸುತ್ತಿಗೆಯನ್ನು ತೆಗೆದು ಬೆಟ್ಟವನ್ನು ಒಡೆಯಲು ಪ್ರಾರಂಭಿಸಿದರು. ಜನರು ಅವರನ್ನು ಅಪಹಾಸ್ಯ ಮಾಡಿದರು. ಆದರೆ ದಶರಥ ಮಾಂಝಿಯವರು ಹಿಂತಿರುಗಲಿಲ್ಲ. ಪ್ರತಿದಿನ ಶ್ರಮಪಟ್ಟು ವರ್ಷಗಳು ಕಳೆದಲು. ಕೊನೆಗೆ 22 ವರ್ಷಗಳ ನಿರಂತರ ಪರಿಶ್ರಮದಿಂದ ಅವರು ಆ ಬೆಟ್ಟದ ಮಧ್ಯೆ ದಾರಿಯನ್ನೇ ಮಾಡಿಬಿಟ್ಟರು. ಈ ದಾರಿಯಿಂದ ಅಲ್ಲಿಯ ಜನರಿಗೆ ಜೀವನ ಸುಲಭವಾಯಿತು. ದಶರಥ ಮಾಂಝಿಯನ್ನು ಎಲ್ಲರೂ ಮೌಂಟೇನ್ ಮ್ಯಾನ್ ಎಂದು ಕರೆಯಲು ಪ್ರಾರಂಭಿಸಿದರು. ಅವರ ಪ್ರೀತಿ ಮತ್ತು ಛಲ ಇಂದು ಕೂಡ ಜನರಿಗೆ ಪ್ರೇರಣೆಯಾಗಿದೆ. ನಿಜವಾದ ಪ್ರೀತಿ ಮತ್ತು ಸಂಕಲ್ಪ ಇದ್ದರೆ ಅಸಾಧ್ಯವಾಗಿಸುವುದು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಇದು ಒಂದು ಜೀವಂತ ಸಾಕ್ಷಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.